ಲೈನ್ ಟಿವಿಯ ಬಿಗ್ ನ್ಯೂಸ್ಗೆ ಸ್ವಾಗತ. ನಾನು ಬಸವರಾಜು. ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆಯ ಮಧ್ಯೆ ಕೋಗಿಲು ಲೇಔಟ್ ಅಕ್ರಮ ಒತ್ತುವರಿ ತೆರವು ವಿಚಾರ ಏನಿದೆ, ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರಿ ಸದ್ದು ಮಾಡ್ತಿದೆ. ಕೇರಳ ಮಧ್ಯಪ್ರವೇಶ ಬೆನ್ನಲ್ಲೇ ಶತ್ರು ರಾಷ್ಟ್ರ ಕೂಡ ಪ್ರತಿಕ್ರಿಯೆ ನೀಡಿದೆ. ಈ ವಿಚಾರವನ್ನೇ ಬ್ರಹ್ಮಾಸ್ತ್ರವನ್ನಾಗಿ ಬಿಜೆಪಿ ಪ್ರಯೋಗಿಸಿದ್ರೆ ಕಾಂಗ್ರೆಸ್ ಖಡಕ್ ತಿರುಗೇಟು ಕೊಡ್ತಿದೆ. ಹಾಗಿದ್ರೆ ಇವತ್ತಿನ ಪ್ರಮುಖ ಸುದ್ದಿಗಳೇನು ಒಂದೊಂದಾಗಿ ನೋಡೋಣ ಬನ್ನಿ. 2026ಕ್ಕೆ ಡಿ.ಕೆ. ಶಿವಕುಮಾರ್ ಅವರ ಆಡಳಿತವನ್ನು ನಿರೀಕ್ಷೆ ಮಾಡಬಹುದಾ? ಇಂಥದ್ದೊಂದು ಮಾಧ್ಯಮಗಳ ಪ್ರಶ್ನೆಗೆ ಡಿ.ಕೆ. ಶಿವಕುಮಾರ್ ಅವರು ಮಾರ್ಮಿಕವಾಗಿ ಉತ್ತರ ಕೊಟ್ಟಿದ್ದಾರೆ. ಇದು ಭಾರಿ ಕುತೂಹಲವನ್ನು ಕೇಳಿಸಿದೆ. ನೋಡಿ, ಪ್ರಶ್ನೆ ಕೇಳ್ತಾರೆ, ಏನು ಸರ್ 2026ಕ್ಕೆ ಡಿ.ಕೆ. ಶಿವಕುಮಾರ್ ಅವರ ಆಡಳಿತವನ್ನು ನಿರೀಕ್ಷೆ ಮಾಡಬಹುದಾ? ನಗುತ್ತಲೇ 2026ಕ್ಕೆ ಹೇಳ್ತೀನಿ ಅನ್ನೋ ಮೂಲಕ ಒಂದು ಟಕ್ಕರ್ ಕೊಟ್ಟಿರುವಂಥದ್ದು ಮಾಧ್ಯಮದವರಿಗೆ. ಇದರ ಜೊತೆಯಲ್ಲಿ ಡಿ.ಕೆ. ಶಿವಕುಮಾರ್ ಅವರ ನಗು ನಾಯಕತ್ವ ಬದಲಾವಣೆಯ ಮುನ್ಸೂಚನೆ ಇದ್ದಿರಬಹುದಾ ಅಂತ ಕೆಲವರು ವಿಶ್ಲೇಷಣೆ ಮಾಡ್ತಿರುವಂಥದ್ದು. ಯಾಕಂದ್ರೆ ಇದೇ ಜನವರಿ 6 ಅಥವಾ 9ನೇ ತಾರೀಕು ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗೋದು ಫಿಕ್ಸ್. ಇಕ್ಬಾಲ್ ಹುಸೇನ್ ಹೇಳಿಕೆ ಕೊಡ್ತಾನೆ ಬರ್ತಿದ್ದಾರೆ. ಈ ಮಾತಿಗೂ ಕೂಡ ತಮಾಷೆಯಾಗಿಯೇ ಡಿ.ಕೆ. ಶಿವಕುಮಾರ್ ಅವರು ಪ್ರತಿಕ್ರಿಯೆ ನೀಡಿದ್ದಾರೆ. ಅವರನ್ನು ನೀವು ಗಣನೆಗೆ ತಗೋಬೇಡ್ರಿ, ಇಕ್ಬಾಲ್ ಹುಸೇನ್ ಅವ್ರನ್ನ. ಕಾಂಗ್ರೆಸ್ ಮುಂದಿನ 7.5 ವರ್ಷ ಅಧಿಕಾರದಲ್ಲಿ ಇರುತ್ತೆ, ಒಳ್ಳೆಯ ಸುಭಿಕ್ಷ ಆಡಳಿತ ಕೊಡ್ತೀವಿ, ನಿಮ್ಮೆಲ್ಲರನ್ನ ಸಂತೋಷವಾಗಿ ಇಡುವುದೇ ನಮ್ಮ ತೀರ್ಮಾನ, ಹೊಸ ವರ್ಷಕ್ಕೆ ಹೊಸ ಚಿಂತನೆ ಅಂತ ಡಿ.ಕೆ. ಶಿವಕುಮಾರ್ ಅವರು ಹೇಳಿರುವಂಥದ್ದು. ನೋಡಿ, ಇದು ಪಕ್ಕಾ PR ಸ್ಟಂಟ್, ನೋ ಡೌಟ್. 2026 ಮೇ 20ರಿಂದ ಇಲ್ಲಿಯ ತನಕ ಡಿ.ಕೆ. ಶಿವಕುಮಾರ್ ಮತ್ತು ಡಿ.ಕೆ. ಶಿವಕುಮಾರ್ ಅವರ ಬಣ, ಅಥವಾ ಅವರು ದೊಡ್ಡದಾಗಿ ಏನೊಂದು ವಾರ್ ರೂಮ್ ಮಾಡ್ಕೊಂಡಿದ್ದಾರೆ, 100 ಜನ. CMಗೂ ಅಂಥದ್ದೊಂದು ವಾರ್ ರೂಮ್ ಇಲ್ಲ, ಅಥವಾ ಅವ್ರಿಗೂ ಕೂಡ PR ಸ್ಟಂಟ್ ಮಾಡಲಿಕ್ಕೆ ಮುಖ್ಯಮಂತ್ರಿಗಳಿಗೆ ಅಂಥದ್ದೊಂದು PR ಟೀಮ್ ಇಲ್ಲ. ಆದರೆ ಡಿ.ಕೆ. ಶಿವಕುಮಾರ್ ಅವರಿಗೆ ಅಂಥದ್ದೊಂದು PR ಟೀಮ್ ಇದೆ. ಆ ಟೀಮ್ ಕೆಮ್ಮುದ್ರು, ಕ್ಯಾಕರ್ಸಿದ್ರು, ಸೈಕಲಿಂದ ದುಬುಕ್ಕನ್ ಬಿದ್ದರು, ಎಡವ್ಕಂಡು ತಡವರ್ಸ್ಕಂಡು ತಳ್ಳಾಡ್ಕಂಡು ಓಡಾಡಿದ್ರು ಕೂಡ ಅದನ್ನು ಸ್ಟಂಟ್ ರೀತಿಯಲ್ಲಿ ಬಳಸ್ತಾನೆ ಇದೆ. ಒಟ್ಟಿನಲ್ಲಿ ಏನು ಚಾಲ್ತಿಲಿ ಇಟ್ಟಿರಬೇಕು. ಮುಖ್ಯಮಂತ್ರಿಗಳಿಗಿಂತ ಹೆಚ್ಚು ಡಿ.ಕೆ. ಶಿವಕುಮಾರ್ ಅವರನ್ನು ಪ್ರೊಜೆಕ್ಟ್ ಮಾಡಬೇಕು ಅಂತ ಆ PR ಟೀಮ್ ಎಷ್ಟರ ಮಟ್ಟಿಗೆ ತಲೆ ಕೆಡಿಸ್ಕೊಳ್ಳುತ್ತೆ ಅಂದರೆ, ನಿಮಗೆ ಹಲವು ಸಂದರ್ಭಗಳಲ್ಲಿ ಇವರು ಪುಂಖಾನುಪುಂಖವಾಗಿ ಭಾಷಣ ಮಾಡಿರ್ತಾರೆ. ಸಿದ್ದರಾಮಯ್ಯ ಅವ್ರು ಸುಮ್ಮನೆ ಬಂದು ಒಂದ್ಸಲ ಏನೋ ಒಂದು ವಿಷಲ್ ಹಾಕೊಂಬಂದ್ಬಿಟ್ರು ಅಂದರೂ ಕೂಡ ಅವರ ಡಿ.ಕೆ. ಶಿವಕುಮಾರ್ ಅವರ ಮನದ PR ಸ್ಟಂಟ್ ಎಲ್ಲ ಕೂಡ ಹೊಳೆಯಲ್ಲಿ ಹುಣಸೆಹಣ್ಣು ತೊಳೆದಂತೆ ಹೊರಟೋಗುತ್ತೆ. ಸಿದ್ದರಾಮಯ್ಯ ಸುಮ್ಮನೆ ಶಿಳ್ಳೆ ಹಾಕ ಬರ್ತಾರೆ, ಅಥವಾ ಯಾರೋ ಆ್ಯಂಕರ್ ಇರ್ತಾರೆ, ಅವ್ರನ್ನ ನೋಡ್ಕೊಂಡು ಹಿಂಗೆ ಹೋಗ್ತಾರೆ, ಇವ್ರದ್ದು ಎಲ್ಲವೂ ಕೂಡ ಹೋಗುತ್ತೆ. ಮಾಸ್ ಲೀಡ್ರಿಗಿರೋ ತಾಕತ್ತು ಅದು. ನೀವು 100 ಜನನಲ್ಲ 200 ಜನನ ಇಟ್ಕೊಂಡು ಏನು ಮಾಡಿದ್ರು ಅಷ್ಟೇ. ದುಡ್ಡು ಯಾರಿಗೂ ಹುದ್ದೆ ಕೊಡೋದಿಲ್ಲ. ಅದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾವುದೋ ಒಂದು ಸಂಸ್ಥೆ ಕೊಂಡ್ಕೋತೀನಿ, ಅದರಲ್ಲಿ ನಾನು CEO ಆಗ್ತೀನಿ ಅನ್ನೋದು ಈಸಿ. ಆದರೆ ಜನರ ಮನಸ್ಸನ್ನು ಗೆಲ್ಲೋದು ದುಡ್ಡಿನಿಂದಲ್ಲ, ವಿಶ್ವಾಸ ಮತ್ತು ನಂಬಿಕೆಗಳಿಂದ. ನಡವಳಿಕೆ ತುಂಬ ಇಂಪಾರ್ಟೆಂಟ್. 2026ಕ್ಕೂ ಕೂಡ ಡಿ.ಕೆ. ಶಿವಕುಮಾರ್ ಅವರ ನಿರೀಕ್ಷೆ, ನಗು ಇವೆಲ್ಲವೂ ಕೂಡ ಕೇವಲ PR ಸ್ಟಂಟ್. ಎರಡನೇ ಸುದ್ದಿ, ಬೆಂಗಳೂರಿನ ಕೋಗಿಲು ಲೇಔಟ್ನಲ್ಲಿ ಅಕ್ರಮ ಮನೆಗಳ ನೆಲಸಮ ವಿಚಾರವಾಗಿ ಕೇರಳ ಸರ್ಕಾರ ಕಿಡಿಕಾರಿತ್ತು. ಈ ವಿಚಾರವಾಗಿ ಇದೀಗ DCM ಡಿ.ಕೆ. ಶಿವಕುಮಾರ್ ಅವರು ಕೇರಳ ಸರ್ಕಾರಕ್ಕೆ ಮತ್ತೊಮ್ಮೆ ಟಾಂಗ್ ಕೊಟ್ಟಿದ್ದಾರೆ. ಕೇರಳ ಸರ್ಕಾರ ನಮ್ಮ ಸರ್ಕಾರದ ಆಡಳಿತದಲ್ಲಿ ಕೈ ಹಾಕುವುದು ಬೇಡ. ನಮ್ಮ ಈ ಹಿಂದಿನ ಹೇಳಿಕೆಯನ್ನ ರಾಜೀವ್ ಚಂದ್ರಶೇಖರ್ ರಾಜಕೀಯವಾಗಿ ದುರ್ಬಳಕೆ ಮಾಡಿಕೊಳ್ಳಲು ಪ್ರಯತ್ನಿಸ್ತಿದ್ದಾರೆ. ಇದೇನು ಅವಶ್ಯಕತೆ ಇಲ್ಲ. ನನಗೂ ಕೇರಳಕ್ಕೂ ಇರುವ ಸಂಬಂಧ, ಅವರು ಎಷ್ಟು ಗೌರವ ಕೊಡ್ತಾರೆ, ನಾನೆಷ್ಟು ಗೌರವ ಕೊಡ್ತೀನಿ ಅನ್ನೋದು ಗೊತ್ತಿದೆ. ಏನಾದರೂ ಸಲಹೆ ಇದ್ರೆ ಕೊಡಲಿ, ಆದರೆ ಆಡಳಿತದ ವಿಚಾರಕ್ಕೆ ಕೈ ಹಾಕುವುದು ಸರಿ ಇಲ್ಲ ಅನ್ನೋದಷ್ಟೇ ನನ್ನ ವಾದ. ಹೀಗಂತ ನಯವಾಗಿಯೇ ಕೇರಳ ಸರ್ಕಾರ ಮತ್ತು ಬಿಜೆಪಿಗರಿಗೆ ಡಿ.ಕೆ. ಶಿವಕುಮಾರ್ ಅವರು ವಾರ್ನ್ ಮಾಡಿದ್ದಾರೆ. ಡಿ.ಕೆ. ಶಿವಕುಮಾರ್ ಅವರು ಒಬ್ಬ KPCC ಅಧ್ಯಕ್ಷರಾಗಿ, ಉಪಮುಖ್ಯಮಂತ್ರಿಯಾಗಿ ಎಷ್ಟರ ಮಟ್ಟಿಗೆ ಏನು ಮಾಡಬಹುದು, ಏನು ಹೇಳಿಕೆ ಕೊಡಬಹುದು ಅಷ್ಟನ್ನು ಮಾಡಿದ್ದಾರೆ. ಸಿದ್ದರಾಮಯ್ಯ ಅವರ ಬೆನ್ನಿಗೆ ನಿಲ್ಲುವಂತಹ ಪ್ರಯತ್ನವನ್ನು ಪ್ರದರ್ಶನ ಮಾಡ್ತಿದ್ದಾರೆ. ನೋಡಿ, ನಾನು ಕೇರಳದವರ ವಿರುದ್ಧ ಮಾತಾಡ್ತಿದ್ದೀನಿ, ನಾನು ಸಿದ್ದರಾಮಯ್ಯ ಅವರ ಪರ ಅಂತ. ವಾಸ್ತವದ ಲೆಕ್ಕ ಏನು? ಅಸಲಿಗೆ ಕೋಗಿಲು ಲೇಔಟ್ನ ಪ್ರಕರಣ ಇಷ್ಟು ದೊಡ್ಡದಾಗಲಿಕ್ಕೆ ಕಾರಣ ಡಿ.ಕೆ. ಶಿವಕುಮಾರ್ ಅವರು. ಯಾರ ಆದೇಶ ಕೊಟ್ಟಿದ್ದು ಅಂತ ಸಂಬಂಧಪಟ್ಟ ಅಧಿಕಾರಿಗಳನ್ನು ಒಬ್ಬ ಪತ್ರಕರ್ತ ಸರಿಯಾಗಿ ಪ್ರಶ್ನೆ ಮಾಡಿದ್ರೆ ಡಿ.ಕೆ. ಶಿವಕುಮಾರ್ ಅಂತಲೇ ಹೇಳ್ತಾರೆ. ಗ್ರೇಟರ್ ಬೆಂಗಳೂರು ನಾನು ಟನಲ್ ರೋಡ್ ಮಾಡ್ತೀನಿ, ಮತ್ತೊಂದು ಮಾಡ್ತೀನಿ, ಸಿದ್ದರಾಮಯ್ಯ ಅವರು ಹೇಳ್ತಿಲ್ಲ, ಮುಖ್ಯಮಂತ್ರಿಗಳು. ಬದಲಾಗಿ ಗ್ರೇಟರ್ ಬೆಂಗಳೂರು ಅಥಾರಿಟಿ ನಂದು ಅನ್ನೋ ರೀತಿಯಲ್ಲಿ ಬೆಂಗಳೂರಿನ ವ್ಯಾಪ್ತಿಯಲ್ಲಿ, ಅದ್ಯಾವುದೋ ಸಿನಿಮಾದಲ್ಲಿ ಡೇಲ್ ಆಗಿದೆಯಲ್ಲ, ಬೆಂಗಳೂರು ಅವಂದಂತ ಅಂತ, ಹೌದು ನಂದು ಅಂತ ಈಗ ಒಂದೊಂದೇ ನಡೀತಿದೆ. ಕಾರಣ ಯಾರು? ಕೋಗಿಲು ಲೇಔಟ್ ಪ್ರಕರಣದ ಇಷ್ಟೆಲ್ಲ ರಾದ್ಧಾಂತಕ್ಕೆ ಕಾರಣವಾಗಿರುವಂಥದ್ದು
ಉಪಮುಖ್ಯಮಂತ್ರಿಗಳು. ಮೂರನೇ ಸುದ್ದಿ, ಅಕ್ರಮ ಒತ್ತುವರಿ ತೆರವು ಬಳಿಕ ಮನೆ ಕೊಡುತ್ತಿರುವ ಸರ್ಕಾರದ ನಡೆ ವಿಪಕ್ಷಗಳ ಪಾಲಿಗೆ ಬ್ರಹ್ಮಾಸ್ತ್ರ ಆಗಿದೆ. ರಾಜ್ಯಸಭಾ ಬಿಜೆಪಿ ಸದಸ್ಯ ಲಹರ್ ಸಿಂಗ್ ಸಿರೋಯ್ ವಾಗ್ದಾಳಿ ನಡೆಸಿದ್ದಾರೆ. ರಾಜ್ಯದ 6 ಕೋಟಿ ಜನ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಅವರನ್ನು ಆಯ್ಕೆ ಮಾಡಿದ್ದಾರೆ. ಜುಜುಬಿ ವೇಣುಗೋಪಾಲ್ ಮಾತು ಕೇಳಿಕೊಂಡು ಆಡಳಿತ ಮಾಡುವುದು 6 ಕೋಟಿ ಜನರಿಗೆ ಮಾಡುವ ಅವಮಾನ. ಈ ಸರ್ಕಾರ ಕೇವಲ ಕುರ್ಚಿ ಜಗಳಕ್ಕೆ ಮಾತ್ರ ಸೀಮಿತ ಅಷ್ಟೇ. ಪ್ರವಾಹ ಸಂತ್ರಸ್ತರಿಗೆ ಮನೆ ಕೊಟ್ಟಿಲ್ಲ, ಡ್ರಗ್ಸ್ ಸಮಸ್ಯೆ ಸರಿಪಡಿಸಿಲ್ಲ. ವೇಣುಗೋಪಾಲ್ ಅಂತವರು ಸರ್ಕಾರ ನಡೆಸಬೇಕಾ, ಅವರ ಆದೇಶ ಇವರು ಪಾಲಿಸಬೇಕಾ ಅಂತ ಲಹರ್ ಸಿಂಗ್ ಸಿರೋಯ್ ಪ್ರಶ್ನಿಸಿದ್ದಾರೆ. ಲಹರ್ ಸಿಂಗ್ ಅವರು ಹೇಳ್ತಿರುವಂತಹ ಮಾತು ವಾಸ್ತವ. ವೇಣುಗೋಪಾಲ್ ಅವರು ಈ ರಾಜ್ಯವನ್ನು ಆಳಬೇಕಾಗಿಲ್ಲ. ಅವರ ಆದೇಶದಂತೆ ನಮ್ಮ ಮುಖ್ಯಮಂತ್ರಿಗಳು, ನಮ್ಮ ನಾಡಿನ ಮುಖ್ಯಮಂತ್ರಿಗಳು ಪಾಲಿಸಬೇಕಿಲ್ಲ. ಅದೇ ರೀತಿ ನೆರೆ ಪರಿಹಾರದ ಹಣವನ್ನು ಕೊಡಿಸ್ಬೇಕಿರೋದು ಯಾರು? ಲಹರ್ ಸಿಂಗ್ ಅವರೇ. ಅಲ್ಲಿಂದಲೂ ಕೂಡ ನೀವು ಕೊಡಿಸ್ಬೇಕು, ಇಲ್ಲಿರೋರ್ಗೂ ಕೂಡ ನೀವು ತಾಕೀತ್ ಮಾಡಬೇಕು. ಮೋದಿಯವರ ಮುಂದೆ ಮಾತಾಡೋಕ್ಕಾಗದೇ ಇರುವಂತಹ ಬಹುಪಾಲು ಜನ ಅವರದ್ದೇ ಸರ್ಕಾರದ ವಿರುದ್ಧ ಧ್ವನಿ ಎತ್ತಿ ಕನ್ನಡಿಗರಿಗೆ ಪರಿಹಾರ ಜಾಸ್ತಿ ಕೊಡಿ, GST ಪಾಲು ಜಾಸ್ತಿ ಕೊಡಿ ಅಂತ ಕೇಳಬೇಕಾದಂಥವರು ರಾಜ್ಯ ಸರ್ಕಾರವನ್ನು ಟೀಕಿಸುವಂತಹ ಪ್ರಯತ್ನಗಳನ್ನು ಮಾಡ್ತಿದ್ದಾರೆ. ಅದೃಷ್ಟದಲ್ಲಿ ರಾಜ್ಯಸಭಾ ಸದಸ್ಯರಾದಂತಹ ಲಹರ್ ಸಿಂಗ್ ಅವರು ನಿಜಕ್ಕೂ ಈ ನೆಲದ, ಈ ಜಲ, ನೆಲ, ಭಾಷೆ ಇವುಗಳಿಗೆ ಗೌರವ ಕೊಡುವುದೇ ಆದರೆ ನೆರೆ ಸಂತ್ರಸ್ತರಿಗೆ ಮಳೆ ಪರಿಹಾರ ಪ್ರತಿಯೊಂದನ್ನು ಕೂಡ ಕೇಂದ್ರದ ಪಾಲು ಏನಿದೆ, ಕೇಂದ್ರದ ಪಾಲು ರಾಜ್ಯದ ಪಾಲಿನಿಂದ ಎರಡನ್ನೂ ಕೊಡಿಸ್ಬೇಕು. ಈಗ ನರೇಗಾ ಯೋಜನೆಯನ್ನು ಪೂರ್ತಿ ಬದಲಿಸಿ ಜೀರಾಮ್ ಅನ್ನೋ ಹೆಸರನ್ನು ಇಟ್ಕೊಂಡು ಸಂಪೂರ್ಣವಾಗಿ ಬಹುಪಾಲು ರಾಜ್ಯ ಸರ್ಕಾರವೇ ದುಡ್ಡು ಕೊಡಬೇಕು, ಆದರೆ ಕ್ರೆಡಿಟ್ ಮಾತ್ರ ಕೇಂದ್ರ ಸರ್ಕಾರ ಅನ್ನುವಂತಹ ಹೊಸ ಮಸೂದೆ ಏನು ಮಾಡ್ಕೊಂಡು ಕೂತಿದ್ದಾರೆ, ಅದನ್ನು ಕೂಡ ಪ್ರಶ್ನಿಸಬೇಕಲ್ವಾ? ಇಲ್ಲಿ ಏನು ತಪ್ಪಿದೆ ಅವ್ರು ಪ್ರಶ್ನಿಸಿದ ಸರಿ ಇದೆ, ಆದರೆ ಅವ್ರ ಕೆಲಸ ಇದೂ ಇದೆ. ಇದನ್ನೂ ಕೂಡ ಲಹರ್ ಸಿಂಗ್ ಅವರು ಮಾಡಬೇಕು. ಮಾಡ್ತಿದ್ದಾರಾ? ಅವರವರ ಪಕ್ಷದ ಪರವಾಗಿ, ಅವರವರ ಸರ್ಕಾರಗಳ ಪರವಾಗಿ ಭಜನೆಗಳನ್ನು ಬಿಜೆಪಿಯವರು, ಕಾಂಗ್ರೆಸ್ನವರು, ಮತ್ತೊಂದು ಪಕ್ಷನೂ ಮಾಡುತ್ತೆ. 4ನೇ ಸುದ್ದಿ, ರಾಜ್ಯದಲ್ಲಿ ಈಗ ಪ್ರಾಕೃತಿಕ ವಿಕೋಪಗಳಿಂದ ನಿರಾಶ್ರಿತರಾದ ಕನ್ನಡಿಗರಿಗೆ ಹಲವು ವರ್ಷಗಳಿಂದ ಪರಿಹಾರ ನೀಡದಿರುವ ವಿಚಾರ ಮುನ್ನೆಲೆಗೆ ಬಂದಿದೆ. ಕೋಗಿಲು ಲೇಔಟ್ ವಿಚಾರವನ್ನಿಟ್ಟುಕೊಂಡು ಕಾಂಗ್ರೆಸ್ ವಿರುದ್ಧ JDS ವಾಗ್ದಾಳಿ ನಡೆಸಿದೆ. ಸಿಎಂ ಸಿದ್ದರಾಮಯ್ಯ ಅವರನ್ನ ಕೇರಳಿಗರ ಚೇಟ ಸಿದ್ದರಾಮಯ್ಯ ಅಂತ ಜರಿದಿದ್ದಾರೆ. ವಸತಿ ರಹಿತ ಕನ್ನಡಿಗರಿಗೆ ಬಗೆದ ವಿಶ್ವಾಸ ದ್ರೋಹವಲ್ಲವೇ? ಕರ್ನಾಟಕದಲ್ಲಿ ಸುಮಾರು 30 ಲಕ್ಷಕ್ಕೂ ಹೆಚ್ಚು ವಸತಿ ರಹಿತ ಬಡ ಕನ್ನಡಿಗರಿಗೆ ಸೂರಿಲ್ಲ. ವಸತಿ ಇಲಾಖೆಯ ಮನೆ ಹಂಚಿಕೆಗಾಗಿ ಅರ್ಜಿ ಸಲ್ಲಿಸಿ ಲಕ್ಷಾಂತರ ಜನರು ಹಗಲು ರಾತ್ರಿ ದುಡಿದ ಹಣವನ್ನು ಮುಂಗಡ ಕಟ್ಟಿ ವರ್ಷಾನುಗಟ್ಟಲೆ ಇನ್ನೂ ಕಾಯ್ತಿದ್ದಾರೆ. ಇಂತಹ ನಿರ್ಗತಿಕರಿಗೆ ಮನೆಗಳನ್ನು ನೀಡುವ ಮನಸ್ಸು ಕಾಂಗ್ರೆಸ್ ಸರ್ಕಾರಕ್ಕೆ ಇಲ್ಲವಾಗಿದೆ. ಹೀಗಂತ ಟ್ವಿಟ್ಟರ್ನಲ್ಲಿ ಪೋಸ್ಟ್ ಮಾಡಿರುವಂತಹ JDS ಆಕ್ರೋಶ ವ್ಯಕ್ತಪಡಿಸಿದೆ. JDS ಹೇಳ್ತಿರುವಂಥದ್ದು ಸರಿ ಇದೆ. ಯಾರಿಗೆಲ್ಲ ಕನ್ನಡಿಗರಿಗೆ ಮನೆಗಳೇ ಇಲ್ವೋ ಅವ್ರಿಗೆ ಮನೆಯನ್ನು ಮೊದಲು ಕೊಡಬೇಕು. ಆದರೆ ಸರ್ಕಾರ ಯಾವ ಆದೇಶವನ್ನು ಮಾಡಿದೆ ಮೊದಲು ಅದನ್ನು ಅರ್ಥ ಮಾಡ್ಕೋಬೇಕು. ಕೋಗಿಲು ಲೇಔಟ್ ಕೇಸ್ನಲ್ಲಿ ಮನೆ ಕಟ್ಸ್ಕೊಡ್ತೀವಿ ಅಂತ ಹೇಳಿದಾರಾ? ಖುದ್ದು ವಸತಿ ಸಚಿವರೇ ಹೇಳ್ತಿದ್ದಾರೆ ಅಲ್ಲಿನ ಕನ್ನಡಿಗರಿಗೆ ಮಾತ್ರ ನಾವು ಮನೆ ಕಟ್ಕೊಡ್ತಿದ್ದೀವಿ ಅಂತ. ಕೇರಳದವ್ರಿಗಲ್ಲ. ಆದೇಶವನ್ನೇ ಸರಿಯಾಗಿ ಅರ್ಥೈಸಿಕೊಳ್ಳದೆ ಮೂರನೇ ಒಂದು ಪಕ್ಷ ರಾಜ್ಯದಲ್ಲಿ ಇತ್ಯಾದಿ ಅಂತ ಹೇಳ್ತೀವಲ್ಲ, ರಾಮ ಸೋಮ ಮತ್ತು ಇತ್ಯಾದಿ, ಅಥವಾ ಕಲ್ಲು ಮಣ್ಣು ಮತ್ತು ಇತ್ಯಾದಿ ಅಂತ, ಆ ಇತ್ಯಾದಿ ಪಕ್ಷ ಅಥವಾ ಯಾರು ಅಲ್ಲಿ ಈ PR ನೋಡ್ಕೋತಿದ್ದಾರೋ ಅವ್ರು ಯೋಚನೆ ಮಾಡಬೇಕಲ್ವಾ? ಟೀಕಿಸಲೇಬೇಕು ಅನ್ನೋದಾದರೆ ಟೀಕಿಸಲೇಬೇಕು. ಆದರೆ ಆದೇಶವನ್ನೇ ಸರಿಯಾಗಿ ಆದೇಶ ಪ್ರತಿಯನ್ನು ಅರ್ಥ ಮಾಡ್ಕೊಂಡು ವಸತಿ ಸಚಿವರು ಹೇಳ್ತಿದ್ದಾರೆ ಅಲ್ಲಿ ಸಮಸ್ಯೆ ಆಗಿರೋ ಕನ್ನಡಿಗರಿಗೆ ಮಾತ್ರ ನಾವು ಕಟ್ಸ್ಕೊಡ್ತಿರೋದು, ಅಲ್ಲಿರೋದು ಬಹುಪಾಲು ಕನ್ನಡಿಗರು ಅಂತ. ಒಂದು ವೇಳೆ ಕನ್ನಡಿಗರಲ್ಲದವರಿಗೆ ಆ ಮನೆಗಳನ್ನು ಕೊಟ್ಟಿದ್ರೆ ಅವರು ಈ ದೇಶದವರಲ್ವಾ ಅಂತ ಇನ್ನೂ ಒಂದು ಪ್ರಶ್ನೆಯನ್ನು ಇವರೇ BJPಯವರು JDS ಅವರು ಎತ್ತುತ್ತಾರೆ. ಒಂದು ವೇಳೆ ಅದರಲ್ಲಿ ಹಿಂದೂಗಳಿದ್ರೆ ನೋಡಿ, ಭಾರತೀಯ ಹಿಂದೂಗೆ ಕರ್ನಾಟಕದಲ್ಲಿ ಮನೆ ಬುಲ್ಡೋಜರ್ ಮಾಡಿದ್ರೂ ಕೂಡ ಮನೆ ಕಟ್ಕೊಳ್ತಿಲ್ಲ ಅಂತ. ರಾಜಕಾರಣವನ್ನು ಹೇಗೆ ಬೇಕಾದರೂ ಹೆಂಗೆ ಬೇಕಾದರೂ ಬಳಸ್ಕೋತಾರೆ. ಇವ್ರಿಗವರು ಅವ್ರಿಗಿವರು. ತಪ್ಪುಗಳು ಯಾರೇ ಮಾಡಿದ್ರು ಅದು ತಪ್ಪೇ. ಅದು ಕಾಂಗ್ರೆಸ್ ಆದರೂ, ಸಿದ್ದರಾಮಯ್ಯ ಆದರೂ, ನರೇಂದ್ರ ಮೋದಿಯವರಾದರೂ ಕೂಡ. 5ನೇ ಸುದ್ದಿ, ಬೆಂಗಳೂರಿನ ಕೋಗಿಲು ಲೇಔಟ್ ವಿಷಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರೀ ಸದ್ದು ಮಾಡಿದೆ. ಕೇರಳ ಖ್ಯಾತೆ ಬೆನ್ನಲ್ಲೇ ಪಾಕಿಸ್ತಾನ ಕೂಡ ಮೂಗು ತುರಿಸಿದೆ. ಕ್ರಿಸ್ಮಸ್ ದಿನ ಭಾರತದಲ್ಲಿ ವಿಧ್ವಂಸಕ ಕೃತ್ಯ ನಡೆದಿದೆ. ಮುಸಲ್ಮಾನರ ಮನೆಗಳು ಧ್ವಂಸವಾಗಿವೆ ಎಂದು ಪಾಕ್ ವಿದೇಶಾಂಗ ಇಲಾಖೆ ವಕ್ತಾರ ತಾಹಿರ್ ಅಂದ್ರಾಬಿ ಪೋಸ್ಟ್ ಮಾಡಿದ್ದಾರೆ. ಆದರೆ ಎಲ್ಲೂ ಕೂಡ ಕೋಗಿಲು ಗೇಟ್ ಹೆಸರು ಪ್ರಸ್ತಾಪಿಸಿಲ್ಲ. ಇನ್ನು ಪಾಕಿಸ್ತಾನದ ಪೋಸ್ಟ್ಗೆ ಭಾರತದ ವಿದೇಶಾಂಗ ಇಲಾಖೆ ವಕ್ತಾರ ರಣದೀಪ್ ಜೈಸ್ವಾಲ್ ತಿರುಗೇಟು ನೀಡಿದ್ದಾರೆ. ಪಾಕಿಸ್ತಾನದ ಹೇಳಿಕೆ ಕಪೋಲ ಕಲ್ಪಿತ ಎಂದು ತಿರುಗೇಟು ನೀಡಿದ್ದಾರೆ. ಇದು
ಲೆಕ್ಕ. ಯಾಕೆಂದರೆ ಇಲ್ಲಿ ಬಿ ಜೆ ಪಿಗರೇ ಹೇಳ್ತಿದ್ದಾರೆ, ಅವರು ಮುಸ್ಲಿಮರು ಅಂತಲಿಲ್ಲ, ಕೇರಳದವರ ಪರವಾಗಿ ಯಾಕೆ ಧ್ವನಿ ಎತ್ತಿದ್ದೀರಾ ಅಂತ. ಅದೇ ಕೇರಳದಲ್ಲಿ ತಿರುವನಂತಪುರ ಪಾಲಿಕೆಯನ್ನು ಗೆಲ್ಲಿಸಿಕೊಟ್ಟಿದ್ದು ಅದೇ ಕೇರಳದವರು ಬಿ ಜೆ ಪಿಗೆ. ಹಾಗಿದ್ರೆ ಪಾಲಿಕೆ ಗೆಲ್ಲಿಸಿದ ಜನಕ್ಕೆ ಮನೆ ಕಟ್ಕೊಡ್ಬಾರ್ದು ಕರ್ನಾಟಕದಲ್ಲಿ ಅಂತ ಬಿ ಜೆ ಪಿ ಪ್ರತಿಪಾದನೆ ಮಾಡ್ತಿದ್ಯಾ? ಕೇರಳದಲ್ಲಿ ಇಬ್ಬರು JDS ಶಾಸಕರಿದ್ದಾರೆ. ಆ JDS ಶಾಸಕರನ್ನ ಗೆಲ್ಲಿಸಿದ ಕೇರಳಿಗರ ವಿರುದ್ಧ JDS ಮಾತಾಡ್ತಿದ್ಯಾ? ಹೇಗೆ ಬೇಕಾದ್ರೂ ಲೆಕ್ಕ ಹಾಕ್ಕೋಬೋದು ಅನ್ನೋದಕ್ಕೆ ಎಕ್ಸಾಂಪಲ್. ಆದರೆ ಒಂದು ಭಾರತದ ಅಸ್ಮಿತೆಯ ವಿಚಾರ ಬಂದಾಗ ಪಾಕಿಸ್ತಾನ ತನಗೆ ಬಾಯಿಗೆ ಬಂದಂಗೆ ಮಾತಾಡ್ತಿದ್ರೆ, ಯಾಕಂದರೆ ಇಲ್ಲಿ ಅಕ್ರಮವಾಗಿ ಒತ್ತುವರಿ ಮಾಡಿಕೊಂಡಿರುವಂತಹವರನ್ನ ವಿರುದ್ಧ ಒಂದು ಬುಲ್ಡೋಜರ್ ಕಾನೂನನ್ನು ಬಳಸಿದ್ದಾರೆ. ಅದು DCM ಆದೇಶದ ಮೇರೆಗೆ ಅನ್ನುವಂಥದ್ದು ಬಹುಪಾಲು ಗೊತ್ತಿರೋ ಸತ್ಯ. ಸಿದ್ದರಾಮಯ್ಯ ಅವರಲ್ಲ ಅನ್ನುವಂಥದ್ದು ಮುಖ್ಯ. ಆದರೆ ಇಲ್ಲಿ ಅಲ್ಲಿರೋ ಪಾಕಿಸ್ತಾನದಲ್ಲೇ ಕೋಟ್ಯಾಂತರ ಜನಕ್ಕೆ ಸರಿಯಾದ ಮನೆ ಇಲ್ಲ. ಆ ಮನೆಯನ್ನು ಅವರು ಒದಗಿಸೋದು ಬಿಟ್ಟು, ಯಾಕಂದರೆ ಇಡೀ ಜಗತ್ತಲ್ಲಿ ಎಲ್ಲಿ ಮುಸಲ್ಮಾನ ಸುರಕ್ಷಿತವಾದ ಜಾಗದಲ್ಲಿ ಹುಟ್ಟಿದಾನೆ ಅಂದರೆ ಅದು ಭಾರತ ಮಾತ್ರ. ಅವರದ್ದೇ ಪಾಕಿಸ್ತಾನದಲ್ಲಿ, ಅವರದ್ದೇ ಸೌದಿಯಲ್ಲಿ, ಮಗದೊಂದು ಎಲ್ಲ ಕಡೆಗಿಂತಲೂ ಕೂಡ ಸುರಕ್ಷಿತವಾದ ಜಾಗದಲ್ಲಿ ಯಾರಾದರೂ ಮುಸಲ್ಮಾನರು ಹುಟ್ಟಿದ್ದಾರೆ ಅಂದರೆ ಅದು ಕೇವಲ ಭಾರತ, ಅದರಲ್ಲೂ ದಕ್ಷಿಣ ಭಾರತ. ಈಗ ದಕ್ಷಿಣ ಭಾರತ ಕೂಡ ತುಂಬ ಬದಲಾಗ್ತಿದೆ. ಅದು BJPಗರ ಕಾರಣಕ್ಕೋ, RSS ಕಾರಣಕ್ಕೋ, ಮಗದೊಂದು ಕಾಂಗ್ರೆಸ್ ಅಂಥದ್ದೊಂದು ಅಪವಾದವನ್ನು ಮಾಡುತ್ತೆ. ಆದರೆ ಪಾಕಿಸ್ತಾನ ತಿಕ್ಕಲುತನದಿಂದ, ಮುಠಾಳತನದಿಂದ ಏನೋ ಒಂದು ಪೋಸ್ಟ್ ಮಾಡಿತ್ತಲ್ಲ, ಆ ಪೋಸ್ಟ್ಗೆ ಈಗ ಭಾರತದ ವಿದೇಶಾಂಗ ಇಲಾಖೆ ವಕ್ತಾರ ರಣಧೀರ್ ಜೈಸ್ವಾಲ್ ಕಪಾಳು ಕೊಡೆಯೋ ರೀತಿಯಲ್ಲಿ ಪ್ರತಿಕ್ರಿಯಿಸಿದ್ದಾರೆ. 6ನೇ ಸುದ್ದಿ, ಅಕ್ರಮ ಒತ್ತುವರಿ ತೆರವು ಸಂತ್ರಸ್ತರಿಗೆ ಸರ್ಕಾರದಿಂದ ಮನೆ ಕೊಡುವ ವಿಚಾರ ಭಾರಿ ಚರ್ಚೆಗೆ ಗ್ರಾಸವಾಗಿದೆ. ಎಲ್ಲ ಗೊಂದಲಗಳಿಗೆ ಸಚಿವ ಜಮೀರ್ ಅಹ್ಮದ್ ಖಾನ್ ಕ್ಲಾರಿಟಿ ಕೊಡುವ ಪ್ರಯತ್ನ ಮಾಡಿದ್ದಾರೆ. ಕರ್ನಾಟಕದವರಾಗಿದ್ದರೆ ಮಾತ್ರ ಮನೆ ಕೊಡುತ್ತೇವೆ, ಹೊರಗಿನಿಂದ ಬಂದವರಿಗೆ ನಾವು ಮನೆ ಕೊಡಲ್ಲ ಅಂತ ಹೇಳಿದ್ರು. ಇನ್ನು ಪಾಕ್ ಮಧ್ಯಪ್ರವೇಶ ವಿಚಾರಕ್ಕೆ ಜಮೀರ್ ಅಹ್ಮದ್ ಖಾನ್ ಕೆಂಡಾಮಂಡಲರಾಗಿದ್ದಾರೆ. ಪಾಕಿಸ್ತಾನಕ್ಕೂ ಈ ವಿಷಯಕ್ಕೂ ಏನು ಸಂಬಂಧ? ಪಾಕಿಸ್ತಾನಕ್ಕೂ ನಮಗೂ ಯಾವುದೇ ಸಂಬಂಧ ಇಲ್ಲ. ನಮ್ಮ ಬಗ್ಗೆ ಹೇಳುವುದಕ್ಕೆ ಅವ್ರ್ಯಾರು? ಪಾಕಿಸ್ತಾನದಲ್ಲೇ ಬಡತನ ಇದೆ, ಮೊದಲು ಅದನ್ನು ನೋಡಿಕೊಳ್ಳಲಿ ಎಂದು ಗುಡುಗಿದ್ರು. ಇದು ಭಾರತದ ತಾಕತ್ತು, ಇಲ್ಲಿನ ಭಾರತೀಯರ ತಾಕತ್ತು. ಧರ್ಮ ಮುಖ್ಯ ಆಗೋದಿಲ್ಲ ರಾಷ್ಟ್ರೀಯತೆಯ ವಿಚಾರ ಬಂದಾಗ. ಈ ನೆಲಕ್ಕೆ, ಈ ತಾಯಿಗೆ, ಭಾರತ ಮಾತೆಗೆ ಯಾರೆಲ್ಲ ಗೌರವಿಸ್ತಾರೆ ಅವರೆಲ್ಲರೂ ಕೂಡ ರಾಷ್ಟ್ರೀಯವಾದಿಗಳೇ. ಅವ್ರು ಮುಸ್ಲಿಂ ಇರಲಿ, ಕ್ರಿಶ್ಚಿಯನ್ ಇರಲಿ, ಹಿಂದೂ ಇರಲಿ. ಆದರೆ ಹಿಂದೂಗಳಷ್ಟೇ ಭಾರತೀಯರು ಅನ್ನುವಂಥದ್ದು ತಪ್ಪಾಗುತ್ತೆ. ಸ್ವಾತಂತ್ರ್ಯವನ್ನು ತಂದು ಕೊಡುವಲ್ಲಿ ಬರೀ ಹಿಂದೂಗಳ ರಕ್ತ ಹರಿದಿಲ್ಲ, ಎಲ್ಲರ ರಕ್ತ ಹರಿದಿದೆ. ಜಾತ್ಯತೀತ ದೇಶ ಭಾರತ. ಹಾಗೆ ನೋಡಿದ್ರೆ ಜಮೀರ್ ಅಹ್ಮದ್ ಖಾನ್ ಅವರು ಸಖತ್ತಾಗಿ ತಿರುಗೇಟು ಕೊಟ್ಟಿದ್ದಾರೆ ಪಾಕಿಸ್ತಾನಕ್ಕೆ. 7ನೇ ಸುದ್ದಿ, ಬೆಂಗಳೂರಿನ ಬೈಯಪ್ಪನಹಳ್ಳಿಯಲ್ಲಿ ಕನ್ನಡಿಗರಿಗೆ ಹಸ್ತಾಂತರಿಸಲು ನಿರ್ಮಿಸಿದ್ದ ಮನೆಗಳನ್ನು ಕೇರಳದ ಅಕ್ರಮ ವಲಸಿಗರಿಗೆ ನೀಡುವ ಮೂಲಕ ರಾಜಕೀಯ ಲಾಭಕ್ಕೆ ಮುಂದಾಗಿದ್ದಾರೆ. ಹೀಗಂತ BJP ರಾಜ್ಯಾಧ್ಯಕ್ಷ BY ವಿಜೇಂದ್ರ ಗುಡುಗಿದ್ದಾರೆ. ಯಾವುದೇ ಕಾರಣಕ್ಕೂ ಕನ್ನಡಿಗರ ಹಿತ ಬಲಿ ಕೊಡಲು ನಾವು ಅವಕಾಶ ಕೊಡುವುದಿಲ್ಲ. ಕನ್ನಡಿಗರ ಆತ್ಮಗೌರವಕ್ಕೆ ಚ್ಯುತಿ ತರುವ ಕೆಲಸವಾಗಿದೆ. ಸಿದ್ದರಾಮಯ್ಯ, DK ಶಿವಕುಮಾರ್ ಅವರು ಅತಂತ್ರ ಸ್ಥಿತಿಯಲ್ಲಿದ್ದಾರೆ. ಒಬ್ಬರು ಸ್ಥಾನ ಉಳಿಸಿಕೊಳ್ಳಲು ಮತ್ತೊಬ್ಬರು ಸ್ಥಾನ ಪಡೆಯಲು ಹೋರಾಟ ಮಾಡ್ತಿದ್ದಾರೆ ಅಂತ ವಿಜೇಂದ್ರ ಅವರು ವ್ಯಂಗ್ಯವಾಡಿದ್ದಾರೆ. ಇದೇ ವೇಳೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಅವ್ಯವಹಾರವಾಗಿದ್ದು ಉತ್ತರ ಕೊಡಿ ಎಂದು ಆಗ್ರಹಿಸಿದ್ರು. ತನ್ನ ಗ್ಯಾರಂಟಿ ಯೋಜನೆಗಳಿಗೆ ಹಣ ಕ್ರೋಢೀಕರಿಸಲು ಅಬ್ಕಾರಿ ಟಾರ್ಗೆಟ್ ಏರಿಸಿ ಕುಡುಕರ ರಾಜ್ಯ ಮಾಡಲು ಹೊರಟಿದ್ದಾರೆಂದು ಗುಡುಗಿದ್ದಾರೆ. 8ನೇ ಸುದ್ದಿ, ಕರ್ನಾಟಕ ವಿಧಾನ ಪರಿಷತ್ತಿನ ಪದವೀಧರ ಮತ್ತು ಶಿಕ್ಷಕರ ಕ್ಷೇತ್ರಗಳಿಗೆ 2026 ನವೆಂಬರ್ನಲ್ಲಿ ಚುನಾವಣೆ ನಡೆಯಲಿದೆ. ಹೀಗಾಗಿ AICC ತನ್ನ ಅಭ್ಯರ್ಥಿಗಳನ್ನು ಪ್ರಕಟಿಸಿದೆ. ಪಶ್ಚಿಮ ಪದವೀಧರ ಕ್ಷೇತ್ರಕ್ಕೆ ಮೋಹನ್ ಲಿಂಬಿಕಾಯಿ ಅವರು ಅಭ್ಯರ್ಥಿಯಾಗಿದ್ದಾರೆ. ಆಗ್ನೇಯ ಪದವೀಧರ ಕ್ಷೇತ್ರಕ್ಕೆ ಶಶಿ ಉಲಿಕುಂಟೆ ಮಠ್ ಅಭ್ಯರ್ಥಿಯಾಗಿದ್ದಾರೆ. ಈಶಾನ್ಯ ಶಿಕ್ಷಕರ ಕ್ಷೇತ್ರದಿಂದ ಶರಣಪ್ಪ ಮುಟ್ಟೂರ್ ಅವರು ಅಭ್ಯರ್ಥಿಯಾಗಿದ್ದಾರೆ. ಬೆಂಗಳೂರು ಶಿಕ್ಷಕರ ಕ್ಷೇತ್ರದಿಂದ ಆಸ್ ಯೂಶುವಲ್ ಪುಟ್ಟಣ್ಣ ಅವರನ್ನು ಕಣಕ್ಕಿಳಿಸಲಾಗಿದೆ. 11 ತಿಂಗಳ ಮೊದಲೇ ತನ್ನ ಅಭ್ಯರ್ಥಿಗಳ ಪಟ್ಟಿಯನ್ನು ಕಾಂಗ್ರೆಸ್ ಘೋಷಿಸಿದೆ. 4 ಅಭ್ಯರ್ಥಿಗಳ ಆಯ್ಕೆಗೆ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅನುಮೋದನೆ ನೀಡಿದ್ದಾರೆ. 9ನೇ ಸುದ್ದಿ, ಕಳೆದ 4 ತಿಂಗಳಿನಿಂದ ಜೈಲಿನಲ್ಲಿದ್ದ ಚಿತ್ರದುರ್ಗದ ಕಾಂಗ್ರೆಸ್ ಶಾಸಕ ವೀರೇಂದ್ರ ಪಪ್ಪಿಗೆ ಜಾಮೀನು ಸಿಕ್ಕಿದೆ. ಅಕ್ರಮ ಹಣ ವರ್ಗಾವಣೆ ಪ್ರಕರಣದಲ್ಲಿ ಜಾರಿ ನಿರ್ದೇಶನಾಲಯ ಅಧಿಕಾರಿಗಳು ವೀರೇಂದ್ರ ಪಪ್ಪಿ ಅವರನ್ನ ಬಂಧಿಸಿದ್ರು. ಜಾಮೀನು ಅರ್ಜಿ ವಿಚಾರಣೆ ನಡೆಸಿದ ಜನಪ್ರತಿನಿಧಿಗಳ ನ್ಯಾಯಾಲಯ ಷರತ್ತುಬದ್ಧ ಜಾಮೀನು ಮಂಜೂರು ಮಾಡಿದೆ. ಅಕ್ರಮ ಆನ್ಲೈನ್ ಮತ್ತು ಆಫ್ಲೈನ್ ಬೆಟ್ಟಿಂಗ್ ಪ್ರಕರಣ ವಿಚಾರವಾಗಿ ಶಾಸಕರಿಗೆ ಸಂಬಂಧಿಸಿದ ಸ್ಥಳಗಳ ಮೇಲೆ ಇಡಿ ದಾಳಿ ನಡೆಸಿತ್ತು. ಬೆಂಗಳೂರು, ಚಿತ್ರದುರ್ಗ, ಹುಬ್ಬಳ್ಳಿ, ಗೋವಾ, ಮುಂಬೈ ಸೇರಿದಂತೆ ಪಪ್ಪಿಗೆ
ಸಂಬಂಧಿಸಿದ ಎಲ್ಲ ಸ್ಥಳಗಳ ಮೇಲೆ ರೇಡ್ ನಡೆದಿತ್ತು. ಸತತ 18 ಗಂಟೆಗೂ ಹೆಚ್ಚು ಕಾಲ ಪರಿಶೀಲಿಸಿದ್ದ ಅಧಿಕಾರಿಗಳು ಕೋಟ್ಯಂತರ ರೂಪಾಯಿ ನಗದು, ವಿದೇಶಿ ಕರೆನ್ಸಿ, ಚಿನ್ನಾಭರಣ ಮತ್ತು ವಾಹನಗಳನ್ನು ಜಪ್ತಿ ಮಾಡಿದ್ರು. 10ನೇ ಸುದ್ದಿ, ಪಶ್ಚಿಮ ಬಂಗಾಳ ಸಿಎಂ ಮಮತಾ ಬ್ಯಾನರ್ಜಿ ಮತ್ತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ಮಧ್ಯೆ ಟಾಕ್ ವಾರ್ ಜೋರಾಗಿದೆ. ಬಂಗಾಳಕ್ಕೆ ಬಂದಿದ್ದ ಅಮಿತ್ ಶಾ ಸುದ್ದಿಗೋಷ್ಠಿ ನಡೆಸಿದ್ರು. ಈ ವೇಳೆ ಆಡಳಿತ ನಡೆಸಲು ಬಿಜೆಪಿಗೆ ಒಂದು ಅವಕಾಶ ಕೊಡಿ, ಭಯ, ಭ್ರಷ್ಟಾಚಾರ ಮತ್ತು ದುರಾಡಳಿತವನ್ನು ಉತ್ತಮ ಆಡಳಿತದೊಂದಿಗೆ ಬದಲಾಯಿಸ್ತೀವಿ ಅಂತ ಕರೆ ಕೊಟ್ಟಿದ್ರು. ಮಮತಾ ಬ್ಯಾನರ್ಜಿ ಚುನಾವಣಾ ಲಾಭಕ್ಕಾಗಿ ಬಾಂಗ್ಲಾದೇಶಿಗಳ ಒಳನುಸುಳುವಿಕೆಗೆ ಕುಮ್ಮಕ್ಕು ನೀಡುತ್ತಿದ್ದಾರೆ ಅಂತ ಕೂಡ ಅಮಿತ್ ಶಾ ಅವರು ಆರೋಪಿಸಿದರು. ಅಮಿತ್ ಶಾ ಅವರ ಟೀಕಾ ಪ್ರಹಾರಗಳಿಗೆಲ್ಲ ಮಮತಾ ಬ್ಯಾನರ್ಜಿ ಖಡಕ್ ತಿರುಗೇಟು ಕೊಟ್ಟಿದ್ದಾರೆ. ಮೋದಿ ಅಮಿತ್ ಶಾರನ್ನ ಮಹಾಭಾರತದ ಇಬ್ಬರು ಖಳನಾಯಕರಾದ ದುಶ್ಯಾಸನ ಮತ್ತು ದುರ್ಯೋಧನನಿಗೆ ಹೋಲಿಕೆ ಮಾಡಿದ್ದಾರೆ. ಬಂಕುರಾದ ಬಿರ್ಸಿಂಗ್ಪುರದಲ್ಲಿ ನಡೆದ ರ್ಯಾಲಿಯಲ್ಲಿ ಗುಡುಗಿದ್ದಾರೆ ದೀದಿ ಮಮತಾ ಬ್ಯಾನರ್ಜಿ. ಶಕುನಿಯ ಶಿಷ್ಯ ದುಶ್ಯಾಸನನ ಮಾಹಿತಿಯನ್ನು ಸಂಗ್ರಹಿಸಲು ಬಂದಿದ್ದಾನೆ. ಚುನಾವಣೆ ಹತ್ತಿರ ಬಂದ ತಕ್ಷಣ ದುಶ್ಯಾಸನ ಮತ್ತು ದುರ್ಯೋಧನ ಇಬ್ಬರೂ ಕೂಡ ಕಾಣಿಸಿಕೊಳ್ಳಲು ಪ್ರಾರಂಭಿಸುತ್ತಾರೆ ಅನ್ನೋ ಮೂಲಕ ಟೀಕಿಸಿದ್ದಾರೆ. ನೋಡಿ, ಬಿಹಾರದಲ್ಲಿ ಎಕ್ಸಾಂಪಲ್ ತಗೊಳ್ಳೋಣ. ಬಿಹಾರದಲ್ಲಿ ಒಂದು ನರೇಟಿವ್ ಸೆಟ್ ಆಗಿತ್ತು. ಇದೇ ಕಾಂಗ್ರೆಸ್ಸಿಗರು ನರೇಂದ್ರ ಮೋದಿ ಅವರ ತಾಯಿ ಹೆಣ್ಣುಮಗಳು, ಅವರು ದೈವಾಧೀನರಾಗಿದ್ದಾರೆ. ಅವರನ್ನು AI ವಿಡಿಯೋ ಬಳಸ್ಕೊಂಡು ಒಂದು ಟ್ರೋಲ್ ಮಾಡಿದರು, ನನ್ನ ತಾಯಿಗೆ ಅಪಮಾನ ಆಯಿತು ಅಂತ. ಆದರೆ ಇಲ್ಲಿ ಇನ್ನೊಂದು ಹೆಣ್ಣುಮಗಳು, ಆಕೆ ಕೂಡ ಈ ದೇಶದಲ್ಲಿ ಪ್ರಭಾವಿ ರಾಜಕಾರಣಿ. ಈ ಹಿಂದೆ ಅಟಲ್ ಬಿಹಾರಿ ವಾಜಪೇಯಿ ಅವರಿಗೆ ಸಾಕಷ್ಟು ಬಿಜೆಪಿಗರ ಜೊತೆಯಲ್ಲಿ ನಿಂತಹ ಹೆಣ್ಣು ಮಗಳು, ಕಮ್ಯುನಿಸ್ಟರ ನೆಲದಲ್ಲಿ, ಆ ರಕ್ತದ ಕುದಿನೆಲದಲ್ಲಿ ತನ್ನ ಪಕ್ಷವನ್ನು ಕಟ್ಟಿ ದೊಡ್ಡ ಮಟ್ಟದಲ್ಲಿ ಗೆಲುವು ಸಾಧಿಸಿದಂತಹ ಹೆಣ್ಣುಮಗಳು. ಆ ಹೆಣ್ಣುಮಗಳ ವಿರುದ್ಧ ಇವತ್ತು ಅಮಿತ್ ಶಾ ಅವರು ಮಾತಾಡ್ತಿದ್ದಾರೆ. ಇದನ್ನು ಯಾವ ರೀತಿ ನೋಡಬೇಕು? ಇಲ್ಲ, ಬಾಂಗ್ಲಾದೇಶಿಗರನ್ನು ಅವರು ಕರೆಸ್ತಿದ್ದಾರೆ ಅನ್ನೋದಾದರೆ ಅದು ದೇಶದ್ರೋಹ ಆಗುತ್ತೆ. ಅವರೇ ಕೇಂದ್ರ ಗೃಹ ಸಚಿವರಿದ್ದಾರೆ, ಯಾಕೆ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅವರನ್ನು ಅರೆಸ್ಟ್ ಮಾಡಿಸಬಾರ್ದು? ಸರ್ಕಾರ ಅವ್ರ ಕೈಲಿದೆ, ಕೇಂದ್ರ ಸರ್ಕಾರ. ರಾಜಕಾರಣಕ್ಕೆ ಒಂದು ಟೀಕೆ ಮಾಡೋದು ಹೆಣ್ಣು ಮಗಳನ್ನು ಅನ್ನೋದಾದರೆ ಅದು ಬೇರೆ ನರೇಟಿವ್ ಸೆಟ್ ಆಗೋದಿಲ್ವಾ? ಅದು ದುರ್ಗೆಯನ್ನು ಆರಾಧಿಸುವಂತಹ ಬಂಗಾಲದಲ್ಲಿ ಏನೇ ಇರಬಹುದು. ಆದರೆ ದೀಪು ಚಂದ್ರ ದಾಸ್ ಬಾಂಗ್ಲಾದೇಶದಲ್ಲಿ ನಿರ್ದಯವಾಗಿ ಕೊಂದಿದ್ದ ಪ್ರಕರಣವನ್ನು ಯಾರೂ ಕೂಡ ಕ್ಷಮಿಸೋದಿಲ್ಲ. ಹಾಗೆ ನೋಡಿದ್ರೆ ಅದೇ ಪ್ರಕರಣವನ್ನು ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ದೊಡ್ಡ ಅಸ್ತ್ರವಾಗಿ ಬಳಸ್ಕೊಳ್ಬಹುದು. ನೋಡಿ, ಬಾಂಗ್ಲಾದವ್ರನ್ನ ಇಲ್ಲೆಲ್ಲ ಕರ್ಸ್ಕೊತಿದ್ದಾರೆ, ಅವ್ರನ್ನ ಓಡಿಸ್ಬೇಕು, ಇಲ್ಲಾಂದ್ರೆ ದೀಪು ಚಂದ್ರದಾಸ್ ರೀತಿ ಇಲ್ಲೂ ಆಗತ್ತೆ ಅಂತ ಹೆದರಿಸಬಹುದು. ಆದರೆ ಒಂದು ಹೆಣ್ಣು ಮಗಳಾಗಿ ಎಷ್ಟು ಟಕ್ಕರ್ ಕೊಟ್ಟು ರಾಜತಾಂತ್ರಿಕವಾಗಿ ರಣತಂತ್ರಗಳನ್ನು ರೂಪಿಸುವ ಮೂಲಕ ಮಮತಾ ಬ್ಯಾನರ್ಜಿ ಇನ್ನೊಂದು ಸಲ ಗೆಲ್ಲುವ ಸಾಧ್ಯತೆಗಳನ್ನು ತಳ್ಳಿ ಹಾಕುವ ಹಾಗಿಲ್ಲ, ಗೆಲ್ತಾರೆ. ಹಾಗಂತ ಬಿಜೆಪಿ ಸೋಲುತ್ತೆ ಅಂತಲ್ಲ, ಬಿಜೆಪಿ ಕಳೆದ ಚುನಾವಣೆಗಿಂತ ಒಳ್ಳೆ ನಂಬರ್ ತಗೋಬಹುದು ಅನ್ನೋದನ್ನು ಈಗಾಗಲೇ ಬಹುಪಾಲು ರಾಜಕೀಯ ವಿಶ್ಲೇಷಕರು ಕೂಡ ಅಂದಾಜು ಮಾಡ್ತಿದ್ದಾರೆ. ಆದರೆ ದುರ್ಯೋಧನ ದುಶ್ಯಾಸನ ಅನ್ನುವಂತಹ ಹೋಲಿಕೆ ಎಷ್ಟ ಮಟ್ಟಿಗೆ ಸರಿ? ಅದೇ ರೀತಿ ಆ ಹೆಣ್ಣು ಮಗಳನ್ನು ಇವರು ಕೇಂದ್ರ ಗೃಹ ಸಚಿವರು ಬಹುದೊಡ್ಡ ಆರೋಪ, ದೇಶದ್ರೋಹದ ಆರೋಪ ಮಾಡಿದ್ದು ಎಷ್ಟು ಸರಿ? ಬಾಂಗ್ಲಾದೇಶಿಗರನ್ನು ಕರ್ಕೊಂಡ್ಬರ್ತಿರೋದೆ ಮಮತಾ ಬ್ಯಾನರ್ಜಿ ಅಂತ. ಯಾವುದು ಸರಿ, ಯಾರು ಸರಿ? ಕಮೆಂಟ್ ಮಾಡಿ. ಇದು ಇವತ್ತಿನ ಪ್ರಮುಖ ಸುದ್ದಿಗಳಾಗಿದ್ವು. ನಾಳೆ ಕೂಡ ಪ್ರಮುಖ ಸುದ್ದಿಗಳನ್ನು ಸರಳವಾಗಿ ಸಮಗ್ರವಾಗಿ ಹೇಳುವಂತಹ ಪ್ರಯತ್ನ ಮಾಡ್ತೀವಿ. ಧನ್ಯವಾದ. ಶುಭರಾತ್ರಿ.